ಹಾಯ್. ಇವತ್ತಿನ ವಿಡಿಯೋನಲ್ಲಿ ನಾವು ನೋಡುವಂಥದ್ದು ಪೈಪಿಂಗ್ ನೋಡೋಣ. ಪೈಪಿಂಗ್ ನಾವು ರೆಡಿಮೇಡ್ ಪೈಪಿಂಗ್ ತೊಗೊಂಡ್ವಿ ಅಂತಂದರೆ ಶಾರ್ಟೇಜ್ ಇರುತ್ತೆ. ಸೊ ನಾವು ಹೊಲಿಯುವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ರಲ್ಲಿ ಆಚೆ ಬರುತ್ತೆ. ಆ ಥರ ಇಲ್ದಿರ ನಾವಿವತ್ತು ರೆಡಿಮೇಡಾಗಿ ನಾವೇ ಯಾವ ರೀತಿ ಪೈಪಿಂಗ್ ಹೊಲಿಯೋಣ ಅಂತ ನೋಡೋಣ. ಇದು ನಾನು ಎಕ್ಸ್ಟ್ರಾ ಬಟ್ಟೆ ಇರೋವಂಥದ್ದು ತೊಗೊಂಡಿದ್ದೀನಿ. ಈ ಬಟ್ಟೆನ ನಾವು ಪೈಪಿಂಗೋಸ್ಕರ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಕ್ರಾಸ್ ಕಟ್ ಹಾಕ್ಕೊಳ್ತೀವಲ್ವ. ಸೊ ಈ ಪೀಸ್ನ ನಾವು ಕಟ್ ಮಾಡ್ಕೊಳೋದು ಈ ರೀತಿ ಕ್ರಾಸ್ ಪಟ್ಟಿ ಹಾಕ್ತೀವಲ್ವ, ಆ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಕಟ್ ಮಾಡಿರುವಂಥ ಪೀಸು. ಈ ಪೀಸಲ್ಲಿ ಈ ಥರ ಇರೋವಂಥದ್ದು ನಾವೀಗ ಜಾಯಿಂಟ್ ಹಾಕೊಳ್ಳೋಣ. ನಾವು ಕ್ರಾಸ್ ಪಟ್ಟಿ ನಾವೇ ಜಾಯಿಂಟ್ ಮಾಡ್ತೀವಿ, ಆ ರೀತಿ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಈ ಥರ ಸೊ ಹಿಗ್ಗುತ್ತೆ. ಇದನ್ನು ಹಿಗ್ಗೋ ಥರ ಇರೋವಂಥದ್ದು ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ನಾವು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಈ ಪಟ್ಟಿ ಕಟ್ ಮಾಡ್ಕೊಂಡಿರೋದನ್ನು ಒಂದೇ ಇವಾಗ ಒಂದ್ರ ಮೇಲೆ ಒಂದು ಇಟ್ಟಾಗ ಈ ಥರ ಒಂದೇ ಸೈಡ್ ಇದೆ ಅಂತಂದರೆ ಈ ಥರ ಇಟ್ಕೊಂಡು ಹೊಲ್ಕೋಬೇಡಿ. ಸೊ ಇದನ್ನು ಹಾಗೆ ಆಪೋಸಿಟಲ್ಲಿ ಇಟ್ಕೊಂಡು ಈ ರೀತಿ ಹೊಲ್ಕೊಂಡಾಗ ನಿಮಗೆ ಎಲ್ ಶೇಪಲ್ಲಿ ಬರುತ್ತೆ ನೋಡಿ. ಈ ಥರ ಎಲ್ ಶೇಪಲ್ಲಿ ಬಂದಾಗ ಈ ಎಲ್ ಶೇಪಲ್ಲಿ ಬರೋವಂಥದ್ದಕ್ಕೆ ನೀವು ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಎಡ್ಜಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡಾಗ ನಿಮಗೆ ಪ್ರಾಪರಾಗಿ ಈ ಥರ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ನಿಮಗೆ ಈ ಎಕ್ಸ್ಟ್ರಾ ಪೀಸಸ್ ಇರೋವಂಥದ್ದನ್ನು ಸೈಡಲ್ಲಿ ಕಟ್ ಮಾಡ್ಕೊಂಬಿಡಿ. ಈ ರೀತಿ ನೀವು ಜಾಯಿಂಟ್ ಹಾಕ್ಕೊಳ್ಳೋವಾಗ ಸೊ ಎಲ್ಲ ಪಟ್ಟಿಯ ಜಾಯಿಂಟ್ ಮಾಡಿರ್ತೀರ, ಲಾಸ್ಟ್ ಪೀಸ್ ಉಳಿದಿರುತ್ತೆ. ಸೊ ಈ ಜಾಯಿಂಟು ಈ ಕಡೆ ಎರಡು ಇರುವಾಗ ಎರಡೂ ಸೈಡು ಒಂದೇ ಥರ ಬರುತ್ತೆ. ಒಂದೇ ಥರ ಬಂದಾಗ ನಾನು ಯಾವ ರೀತಿ ಜಾಯಿನ್ ಮಾಡೋದು ಅಂತ ನಿಮ್ಗೆ ಅನ್ನಿಸ್ದಾಗ ನೀವೇನೂ ಇಲ್ಲ, ಸಿಂಪಲ್ ಈ ಥರ ಇಟ್ಕೊಂಡು ಈ ಕ್ರಾಸ್ ಇದೆಯಲ್ವಾ, ಈ ಶೇಪ್ ಎರಡು ಸೆಂಟ್ರಿಗೆ ಬರೋ ಥರ ಒಂದು ಸ್ವಲ್ಪ ಮುಂದೆ ಬಿಟ್ಟು ಎರಡು ನೀವು ನಾರ್ಮಲಾಗಿ ಜಾಯಿನ್ ಹಾಕ್ಕೊಳ್ಳಿ. ಸ್ವಲ್ಪ ಬಟ್ಟೆ ಮುಂದೆ ಬಿಟ್ಟು ಜಾಯಿನ್ ಮಾಡ್ಕೊಂಡ್ರೆ ಅಂತಂದರೆ ಅದು ನಾರ್ಮಲಾಗಿ ಈವನ್ನಾಗಿ ಪೈಪಿಂಗ್ ಬಂದುಬಿಡುತ್ತೆ. ಓಕೆ, ಈ ರೀತಿ ನೀವು ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಇದಕ್ಕೆ ಜಾಯಿಂಟೆಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ಈ ರೀತಿ ಪೈಪಿಂಗ್ ದಾರ ಅಂತ ಕೇಳಿದ್ರೇ ಕೊಡ್ತಾರೆ. ಈ ದಾರನಲ್ಲಿ 2-3 ಸೈಜ್ ಇರುತ್ತೆ. ಸೊ ನಾನು ಇದು 2ನೇ ಸೈಜ್ ತೊಗೊಂಡಿದ್ದೀನಿ. ಈ ಸೈಜ್ ತೊಗೊಂಡ್ವಿ ಅಂತಂದರೆ ಸ್ವಲ್ಪ ಪೈಪಿಂಗ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆಗೆ. ಈ ರೀತಿ ನಮಗೆ ಯಾವ ಬಟ್ಟೆಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಬಟ್ಟೆನ ಕ್ರಾಸ್ ಕಟ್ಟಿಂಗ್ ಪೀಸ್ ಎತ್ಕೊಂಡು ಈ ರೀತಿ ದಾರ ಇದ್ರೊಳಗಡೆ ಇಟ್ಟು ಈ ದಾರನ ಫಸ್ಟ್ ಇಲ್ಲಿ ಲಾಕ್ ಮಾಡೋ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ದಾರನ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಒಂದು ಸಿಂಗಲ್ ಸೈಡ್ ಪ್ರೆಷರ್ ಪುಟ್ಟಿರುತ್ತಲ್ವ, ಒಂದು ಸೈಡ್ ಪ್ರೆಷರ್ ಪುಟ್ಟು ಅದನ್ನು ಯೂಸ್ ಮಾಡಿ ಸೊ ನೀವು ಪೈಪಿಂಗ್ ಒಳಗೆ ದಾರ ಒಳಗಡೆ ಇಟ್ಟು ಬಟ್ಟೆನ ನೀಟಾಗಿ ಒಂದೇ ಈವನ್ನು ಕುತ್ಕೊಳ್ಳೋ ಥರ ಹೊಲ್ಕೊಳ್ಳಿ. ಓಕೆ ನೋಡಿ, ಈ ರೀತಿ ನಿಮಗೆ ಪೈಪಿಂಗ್ ರೆಡಿ ಆಗುತ್ತೆ. ಸೊ ನಾನು ಈ ಕಲರ್ ಬಂದು ಈ ಕಲರ್ಗೆ ಮ್ಯಾಚ್ ಆಗೋದಕ್ಕೆ ನನ್ನ ಹತ್ರ ಇರೋವಂಥ ಬಟ್ಟೆನ ತೊಗೊಂಡು ಇದಕ್ಕೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಗೆ ಯಾವುದನ್ನ ಬಟ್ಟೆ ಬೇಕು ಅಂತಂದಾಗ ನೀವು ಪೀಸಸ್ನ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಜಾಯಿನ್ ಮಾಡಿ ಸಹ ಈ ಥರ ನೀವು ಮಾಡ್ಕೋಬೋದು. ಸೊ ನಿಮ್ಗೆ ಈ ಥರ ಪೈಪಿಂಗಲ್ಲೂ ಬೇರೆ ಯಾವುದನ್ನ ಚಿಕ್ಕದಾದಂಥ ಥಿಂಗ್ಸ್ ನಿಮಗೆ ಬೇಕೋ ಗೊತ್ತಾಗಿಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಚಿಕ್ಕ ವೀಡಿಯೋನಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಹೊಸ್ದಾಗಿ ನೋಡೋವಂಥವ್ರು ನನ್ನ ಚಾನಲ್ನ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು.